ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರೈತ ತಾಯಂದಿರಿಗೆ, ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ನಮಸ್ಕಾರ. ಬಂಗಾರಪಣೆ ಗೀತೆಯನ್ನ ಮುಗಿದ ನಂತರ ದಯವಿಟ್ಟು ಎಲ್ಲರೂ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕಂತ. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಕುಸುಮಿತ ಧ್ರುವದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಧನ್ಯವಾದಗಳು. ಬೋಲೋ कर्नाटकातून कलबुर्गी येथे महाराष्ट्रामध्ये येणारे ST कन्नड वेदिका रक्षक या संघटनेच्या कार्यकर्त्यांनी परत एकदा अडवली. ड्रायव्हरला गाडीतून खाली उतरले. कन्नड वेदिका रक्षक या संघटनेचा असणारा लाल आणि पिवळा झेंडा याची पिवळा आणि लाल हे रंग त्या ड्रायव्हरच्या तोंडावर लावले आणि त्याच पद्धतीनं महाराष्ट्राच्या STवर परत एकदा कन्नड असं कन्नड या भाषेमध्ये लिहिलं गेलं. मी आज सांगू इच्छितो की महाराष्ट्राचं मध्ये येणाऱ्या कर्नाटकच्या एसट्या जरूर आम्ही अडवल्या, पण या महाराष्ट्रामध्ये फुले शाहू आंबेडकर, छत्रपती शिवाजी महाराज, संभाजी महाराज, अण्णाभाऊ साठे यांचे संस्कार आमच्यावर आहेत. आम्ही छत्रपती शिवाजी महाराजांचा स्वराज्याचं प्रतीक असणारा भगवा झेंडा त्या बसवर लावला, पण कन्नड वेदिका रक्षक संघटनेने एक वेळा काळं फासलं. आज त्यांनी त्यांचा लाल आणि पिवळा रंग लावला. हे थैमान घालत आहे. मी सिद्धरामय्या कर्नाटकचे मुख्यमंत्री यांना सांगू इच्छितो की आपण त्वरित कन्नड वेदिका रक्षक या संघटनेचे हे सर्व जे कारनामे सुरू आहेत हे त्वरित बंद करावे. त्याबद्दल जी ठोस उपाय. ನಮಸ್ಕಾರ. ನಾನು ಕಲ್ಪನಾ ಜೋಶಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ. ಇದೇನು ಮಂಜುಳಾ ರಾಮಗಾನಟ್ಟಿ ಅಂತ ಹೇಳಿ ಬಸವರಾಜ್ ಅಂಬಿ ಅವರ ಕಿಡ್ನಾಪ್ ಕೇಸ್ನಲ್ಲಿ ಶ್ರೀಮತಿ ಮಂಜುಳಾ ರಾಮಗಾನಟ್ಟಿಯನ್ನು ಮಹಿಳೆಯ ಒಂದು ಸುದ್ದಿಯನ್ನು ಹಾರಾಡ್ತಾ ಇದೆ. ಅದರಲ್ಲಿ ಒಂದು ನಾನು ಸ್ಪಷ್ಟೀಕರಣ ಕೊಡಲು ಇಷ್ಟಪಡ್ತೀನಿ. ದಯಮಾಡಿ ತಾವು ಒಂದು ಮೀಡಿಯಾದವರು ಯಾವುದೇ ನಾನು ಯಾಕಂತಂದರೆ 2023ರಲ್ಲಿ ನಾನು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷೆಯಾಗಿ ನಾನು ಪದಾರ್ಪಣೆ ಮಾಡಿದ್ದೀನಿ. ಅವಾಗಲೂ ಇಲ್ಲಿಯವರೆಗೂ ತಾವುಗಳು ನನ್ನ ಫೋಟೋಗಳನ್ನು ಆಲಿಸಬಹುದು. ನಾನು ಬಂದಾಗಿನಿಂದ ಸಿಕ್ಕಾಪಟ್ಟೆ ನಮ್ಮ ಕಾರ್ಯಕ್ರಮಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮಾನ್ಯ ಶ್ರೀ ಸತೀಶನ ಜಾರಕಿಹೊಳಿಯವರ ನೇತೃತ್ವದಲ್ಲಿ 4 ಸಲ ನಾವು ದಿಲ್ಲಿಗೆ ಹೋಗಿದ್ದೀವಿ, ಬೆಂಗಳೂರಿಗೆ ಹೋದಿವಿ, ಲೋಕಲಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿವಿ. ನಾವು ಒಂದು ವಿಮಾನದ ಮುಖಾಂತರ ನಾವು 100 ಜನ ಮಹಿಳೆಯರನ್ನು ನಾನು ಬೆಳಗಾವಿಯಿಂದ ದಿಲ್ಲಿವರೆಗೂ ಕರ್ಕೊಂಡು ಹೋದೆ ಅವರ ನೇತೃತ್ವದಲ್ಲಿ. ಸೊ ತಾವು ಎಲ್ಲ ಅದನ್ನ ಫೋಟೋಗಳನ್ನು ಆಲಿಸಬಹುದು, ಫೋಟೋಗಳನ್ನು ತೆಗೆದು ನೋಡಬಹುದು. ಆ ಮಹಿಳೆ ನಮ್ಮ ಒಂದು ಸಂಘಟನೆಯಲ್ಲಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಸೊ ದಯಮಾಡಿ ನಾವು ಮೀಡಿಯಾದವರಿಗೆ ಒಂದು ಕ್ಷಮೆ ಕೇಳ್ತೀನಿ. ನಮ್ಮ ಪಕ್ಷದ ಒಂದು ಹೆಸರನ್ನ ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಡಬೇಡಿ. ನಾನು ಬಂದಾಗಿಂದ ಯಾವುದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಆಗಿಯೂ ಇಲ್ಲ. ಅವಳ ಹತ್ರ ಯಾವುದೇ ಪದಾಧಿಕಾರಿಯ ಒಂದು ನನ್ನ ಹಸ್ತಾಕ್ಷರದ ಒಂದು ಆರ್ಡರ್ ಕಾಪಿ ಕೂಡ ಇಲ್ಲ. ದಯಮಾಡಿ ಆ ವರ್ಡನ್ನು ದಯಮಾಡಿ ತೆಗಿಬೇಕಂತೇಳಿ ನಾನು ನಿಮ್ಮಲ್ಲಿ ಕ್ಷಮೆಯ ಮುಖಾಂತರ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ. ಈ ಯಲ್ಲೇಶ್ ಮತ್ತೆ ಅವನ ಜೊತೆ ಇನ್ನೊಬ್ಬ ಸಂಘಟಕ ಇರ್ತಾನೆ, ಅವನು ಅಲ್ಲಿಂದ
ಅವನ್ನ ಅಲ್ಲೇ ಬಿಟ್ಟು ಅವ್ರ ಮೈ ಮೇಲಿರ್ತಕ್ಕಂಥ ಆಭರಣಗಳು, ಬಸವರಾಜ ಅಂಬಿ ಮೈ ಮೇಲೆ ಇರ್ತಕ್ಕಂಥ ಆಭರಣಗಳನ್ನ, ಒಂದು ಬಂಗಾರದ ಕೈನು ಮತ್ತು ರಿಂಗ್ ಇರುತ್ತೆ, ಅದನ್ನು ದೋಚ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಸೊ ಅಪಹರಣಕ್ಕೆ ಒಳಗಾದಂಥ ಸಂತ್ರಸ್ತ ಆಗಿರ್ತಕ್ಕಂಥ ಬಸವರಾಜ ಅಂಬಿ ಆ ಈಶ್ವರ್ ಮತ್ತು ರಾಘವೇಂದ್ರನ ಹತ್ರ ಉಳ್ಕೊಂಡ್ಬಿಡ್ತಾರೆ. ಆಮೇಲೆ ಈ ಈಶ್ವರನ ತಾಯಿ ಆಗಿರ್ತಕ್ಕಂಥ ಮಂಜುಳಾ ಅವಳು ತನ್ನ ಪರಿಚಯದಲ್ಲಿ ಇರ್ತಕ್ಕಂಥ ಪರಶುರಾಮ್ ಕಾಂಬಳೆಗೆ ಕರೆ ಮಾಡಿಬಿಟ್ಟು, ಈ ರೀತಿ ಒಬ್ಬ ವ್ಯಕ್ತಿಯನ್ನು ನನ್ನ ಮಗ ಕರ್ಕೊಂಬರ್ತಾ ಇದ್ದಾನೆ, ಆ ವ್ಯಕ್ತಿ ನನಗೆ ಸುಮಾರು ದುಡ್ಡು ಕೊಡಬೇಕು, ಅವನಿಂದ ವಸೂಲಿ ಮಾಡಬೇಕು, ಹಾಗಾಗಿ ನನ್ನ ಹತ್ರ ಕರ್ಕೊಂಬರ್ತಾ ಇದ್ದೀವಿ, ಅವನಿಗೆ ನೀನು ಸಹಾಯ ಮಾಡಿದ್ರೆ ನಿಮಗೂ ಕೂಡ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಆ 3ನೇ ದಿವಸದಿಂದ ಪರಶುರಾಮ್ ಕಾಂಬಳೆ ಮತ್ತು ಇನ್ನಿಬ್ಬರು ಸಚಿನ್ ಮತ್ತು ರಮೇಶ್, ನಾವೇನು ಈಗಾಗಲೇ 19ನೇ ತಾರೀಕು ಬಂಧಿಸಿ ಜೈಲಿಗೆ ಕಳಿಸಿದ್ದೀವಿ, ಆ ಇಬ್ಬರನ್ನ ಪರಶುರಾಮ್ ಕಾಂಬಳೆನೇ ಕಳಿಸಿ ಕೊಡ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.